ಹಾಗಾದ್ರೆ ಜಮೀರ್ ಅಹಮದ್ ಖಾನ್ ಅವರು ನೀಡಿರುವಂತಹ ಹೇಳಿಕೆ ಯಾವ ಸ್ವರೂಪದ ಪರಿಣಾಮಗಳನ್ನು ಬೀರುತ್ತೆ ಅನ್ನುವಂಥದ್ದು ಸಿದ್ದರಾಮೋತ್ಸವದ ಹೊತ್ತಲೇ ಡಿಕೆ ಶಿವಕುಮಾರ್ ಅವರು ಕೂಡ ಒಕ್ಕಲಿಗ ಮತಾಸ್ತ್ರವನ್ನು ಪ್ರಯೋಗಿಸಿದರು. ಈ ಮೂಲಕವಾಗಿ ಒಕ್ಕಲಿಗರು ಒಗ್ಗಟ್ಟಾಗಬೇಕು, ತಮ್ಮ ಬೆಂಬಲಕ್ಕೆ ನಿಲ್ಲಬೇಕು ಅನ್ನುವಂತಹ ಮಾತುಗಳನ್ನು ಹೇಳಿದರು. ಆದರೆ ಬಂಡೆ ಹೇಳಿಕೆಯ ವಿರುದ್ಧ ಜಮೀರ್ ತಿರುಗಿ ಬಿದ್ದಿರುವಂತಹ ರೀತಿ ಇದೆಯಲ್ಲ, ಅದು ಈಗ ಬೇರೆಯದ್ದೇ ತಿರುವನ್ನು ಪಡ್ಕೊಂಡಿದೆ. ನಿಜಕ್ಕೂ ಹಾಗಾದರೆ ಯಾಕಿಂಥ ಸ್ಟೇಟ್ಮೆಂಟ್ಗಳು ಬರ್ತವೆ? ಇದು ಮೊದಲನೇ ಪ್ರಶ್ನೆ ಇದೆ. ಯಾಕಂದರೆ ನಿಮ್ಮ ಮನೋಭಾವನೆಗಳಿದ್ರೂ ಕೂಡ ಅದರ ಒಂದು ಚೌಕಟ್ಟಲ್ಲಿ ಹೆಂಗೆ ಮಾತಾಡಬೇಕು ಅನ್ನುವಂಥ ಪರಿಜ್ಞಾನ ಇರಲಿಲ್ಲ ಅಂತಂದರೆ ಹಿಂಗೆ ಆಗೋದು. ಹೀಗಾಗಿ ಏನಂದರೆ ಕೈಗೆ ಎಲ್ಲೋ ಒಂದು ಕಡೆಗೆ ಡ್ಯಾಮೇಜ್ ಆಗುವಂಥ ಎಲ್ಲ ಸಾಧ್ಯತೆಗಳು ನಿಚ್ಚಳವಾಗಿ ಕಾಣ್ತಾ ಇವೆ. ಜಮೀರ್ ಹೇಳಿಕೆ ಅಷ್ಟೊಂದು ಸಂಚಲನವನ್ನು ಸೃಷ್ಟಿ ಮಾಡಿದೆ. ಇನ್ನು ಇದೇನಾದರೂ ಜಾಸ್ತಿ ಆಯಿತು ಅಂತಂದರೆ, ಈ ರೀತಿಯ ಈ ಟೀಕೆಗಳು ಜಾಸ್ತಿ ಆಯಿತು ಅಂತಂದರೆ ಒಕ್ಕಲಿಗ ಮತಗಳು ವಿಭಜನೆ ಆಗುವಂಥ ಅಪಾಯ ಇದೆ. ಯಾಕಂದರೆ ಸ್ವಾಮೀಜಿಗಳಿಂದ ಹಿಡಿದು ಎಲ್ಲರೂ ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾಯಕರಿಗೆ ಇದ್ರ ಬಗ್ಗೆ ಮಾತಾಡಿ ಅಂತ ಹೇಳುವಂಥ ಪ್ರಯತ್ನಗಳಾಗ್ತಾ ಇದೆ. ಇನ್ನು ಹಳೆ ಮೈಸೂರು ಭಾಗದಲ್ಲಿ ನೋಡಿ, ಯಾವಾಗಲೂ ಕೂಡ ಹೇಳ್ತಾ ಇರ್ತೀವಿ ನಾವು, ಹಳೆ ಮೈಸೂರು ಭಾಗ ಇದೆಯಲ್ಲ, ಅದು JDSಗೂ ಭದ್ರಕೋಟೆ, ಕಾಂಗ್ರೆಸ್ಗೂ ಭದ್ರಕೋಟೆ. ಹೀಗಾಗಿ ಏನಂತಂದರೆ ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಅದ್ರ ಲಾಭ ಯಾರಿಗಾಗುತ್ತೆ ಅದನ್ನ ಯೋಚನೆ ಮಾಡಬೇಕು. ಇನ್ನೇನು ಅಂದರೆ ಈ ರೀತಿ ಮಾಡೋದ್ರಿಂದ ಅನಗತ್ಯವಾಗಿ BJPಗೆ ಮತ್ತು JDSಗೆ ಹೆಚ್ಚಿನ ಲಾಭ ಆಗುವಂಥ ಸಾಧ್ಯತೆಗಳು ಕಾಣ್ತಾ ಇದೆ. ಇದು ಭಾಳ ಗಮನಿಸಬೇಕಾದಂಥ ಸಂಗತಿ. ಅದಕ್ಕೋಸ್ಕರ ಮಾತಾಡುವಂಥ ಭರದಲ್ಲಿ ಏನೇನೋ ಮಾತಾಡಬಾರ್ದು ಅನ್ನುವಂಥದ್ದು. ಇದರ ಪರಿಣಾಮಗಳು ಏನೇನು ಆಗಬಹುದು? ಹಾಗಾದರೆ ಬನ್ನಿ ನೋಡೋಣ. ನಿಮ್ಮ ಸಮಾಜಕ್ಕೆ ಮತ್ತೆ SM ಕೃಷ್ಣರವರು ಆದ್ಮೇಲೆ ಒಂದು ಅವಕಾಶ ಇದೆ ಅಂತಂದ್ರೆ, ದೇವೇಗೌಡರಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ, ಕುಮಾರಣ್ಣಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ, ನನಗೂ ಅವಕಾಶ ಮಾಡಿಕೊಡಿ ಅಂತ ಹೇಳಿ ನಮ್ಮ ಸಮಾಜನೂ ಒಕ್ಕಲಿಗರ ಸಮಾಜದಿಂದ ಜಾಸ್ತಿ ಪರ್ಸೆಂಟೇಜ್ ಇದೆ. ಈಗ ನಾನು ಆಸೆ ಒಂದೇ ಸಮಾಜ ಓಟ್ ಕೊಟ್ಟರೆ ನಾನು ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯನಾ? ತಮ್ಮ ಕೈ ತಾವೇ ಕಟ್ಟಿಕೊಂಡಂತೆ, ತಮ್ಮ ಕೆಡ್ಡ ತಾವೇ ತೋಡಿಕೊಂಡಂತೆ ಭರ್ಜರಿಯಾಗಿ ಮುನ್ನುಗ್ಗೋ ಹೊತ್ತಲೇ ತಮ್ಮ ದಾರಿಗೆ ತಾವೇ ಅಡ್ಡಮುಳ್ಳು ಇಟ್ಟುಕೊಂಡಂತೆ ಜಮೀರ್ ಹೇಳಿರುವ ಒಕ್ಕಲಿಗರು ಕಮ್ಮಿ, ಅಲ್ಪಸಂಖ್ಯಾತರ ಪರ್ಸೆಂಟೇಜ್ ಹೆಚ್ಚು ಅನ್ನೋ ಮಾತು ಈಗ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಸಮುದಾಯದ ಕೋಪಕ್ಕೆ ಕೈ ಪಕ್ಷ ಸಿಲುಕುವಂತ ಆತಂಕ ಸೃಷ್ಟಿಯಾಗಿದೆ. ಕಾಂಗ್ರೆಸ್ ಪಕ್ಷವನ್ನ CM ಆಗಬೇಕು ಅಂತ ಹೋರಾಟಕ್ಕೆ ಇಳಿದವರನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ, ಬಿಕ್ಕಳಿಸುವಂತೆ ಮಾಡಿದೆ. ಜಮೀರ್ ಸಮುದಾಯ ಸಮರ ಕಾಂಗ್ರೆಸ್ಗೆ ಗಂಡಾಂತರ. ಒಂದೇ ಸಮಾಜದಿಂದ ಯಾರನ್ನ ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯನಾ? ಎಲ್ಲ ಸಮಾಜದವ್ರಿಗೂ ಜೊತೆ ಹೋದರೆ ತೊಗೊಂಡ್ರೆ ಮಾತ್ರ ಸಾಧ್ಯ. ಈಗ ನನಗೂ ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇದೆ. ನಮ್ಮ ಸಮಾಜನೂ ಒಕ್ಕಲಿಗರ ಸಮಾಜದಿಂದ ಜಾಸ್ತಿ ಪರ್ಸೆಂಟೇಜ್ ಇದೆ. ಈಗ ನಾನು ಆಸೆ ಒಂದೇ ಸಮಾಜ ಓಟ್ ಕೊಟ್ಟರೆ ನಾನು ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯನಾ? ಹಂಗಾಗಲ್ಲ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಜಮೀರ್ ನೀಡಿದ ಈ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಅದರಲ್ಲೂ ಜಮೀರ್ ದಿನಕ್ಕೊಂದು ಹೇಳಿಕೆ ನೀಡಿ DK ಶಿವಕುಮಾರ್ ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಭರದಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಅಗೌರವ ತಂದ್ರು ಎಂಬ ಆರೋಪ ಈಗ ಕಾಂಗ್ರೆಸ್ ನಾಯಕರಿಂದಲೇ ಕೇಳಿ ಬಂದಿದೆ. ಅಸಲಿಗೆ ಈ ಯುದ್ಧ ಶುರುವಾಗಿದ್ದು ಎಲ್ಲಿ? ಪಕ್ಷಕ್ಕೆ ಇದರಿಂದ ಆಗೋ ಡ್ಯಾಮೇಜ್ ಆದ್ರೂ ಎಂಥದ್ದು? ಅದನ್ನೇ ತೋರಿಸ್ತೀವಿ ನೋಡಿ. ಸಿದ್ದರಾಮೋತ್ಸವದ ಹೊತ್ತಲೇ DKಶಿ ಒಕ್ಕಲಿಗ CM ಮತಾಸ್ತ್ರ. ಬಂಡೆ ಅಡ್ಡಿ ಮಾತಿಗೆ ಟಗರು ಬಣದ ಜಮೀರ್ ಪ್ರತ್ಯಾಸ್ತ್ರ. ಎಸ್, ಸಿದ್ದು ಬಳಗವೆಲ್ಲ ಸಿದ್ದರಾಮೋತ್ಸವದ ತಯಾರಿ ನಡೆಸುತ್ತಿದ್ದ ಹೊತ್ತಲ್ಲೇ DKಶಿ ಒಕ್ಕಲಿಗ CM ಅಸ್ತ್ರ ಬಳಸಿದ್ರು. SM ಕೃಷ್ಣ ಬಳಿಕ ಒಕ್ಕಲಿಗ ಸಮುದಾಯಕ್ಕೆ CM ಆಗೋ ಅವಕಾಶ ಇದೆ ಅನ್ನೋ ಮಾತುಗಳನ್ನ ಹೇಳಿದ್ರು. ಕಷ್ಟ ಪಟ್ಟಿದ್ದೀನಿ, ಅನುಭವಿಸಿದ್ದೀನಿ, ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಇಡೀ ಸಮಾಜ, ನಿಮ್ಮ ಸಮಾಜಕ್ಕೆ ಮತ್ತೆ SM ಕೃಷ್ಣರವರು ಆದ್ಮೇಲೆ ಒಂದು ಅವಕಾಶ ಇದೆ ಅಂತಂದ್ರೆ, ಇದು ನಿಮ್ಮ ಸಮಾಜಕ್ಕೆ ಮತ್ತೆ ಯಾರಿಗಿದೆ ಅದನ್ನ ಉಳಿಸ್ಕೊಳ್ಳೋದು, ಬೆಳೆಸ್ಕೊಳ್ಳೋದು ಇದು ನಿಮ್ ಬಿಟ್ಟಿದ್ದು. ದೇವರು ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಆದ್ರೆ ಅವಕಾಶಗಳನ್ನು ಮಾತ್ರ ಕೊಡ್ತಾನೆ. ಆ ಅವಕಾಶಗಳನ್ನ ನೀವು ಕಳ್ಕೊಳ್ಬೇಡಿ. DKಶಿ ಹೀಗೆ ಹೇಳ್ತಿದ್ದಂತೆ ಇತ್ತ ಜಮೀರ್ ಅಹಮದ್ ಒಕ್ಕಲಿಗರಿಗಿಂತ ಅಲ್ಪಸಂಖ್ಯಾತ ಸಮುದಾಯದ ಪರ್ಸೆಂಟೇಜ್ ಹೆಚ್ಚಿದೆ, ನಾನು CM ಆಗಬಹುದಾ ಅಂತ ಕೇಳಿದ್ರು. ಇದಕ್ಕೆ ಉರಿದುರಿದು ಬಿದ್ದ DKಶಿ, ಯಾರಿ ಅದು ಜಮೀರ್, ಅವ್ರಿಗೆಲ್ಲ ನಾನು ಉತ್ತರ ಕೊಡಲ್ಲ ಅಂದಿದ್ರು. ಅಷ್ಟೇ ಅಲ್ಲ, ಬಾಯಿ ಮುಚ್ಕೊಂಡು ಕೆಲಸ ಮಾಡಬೇಕು ಅಂತ ಗರಂ ಆಗಿದ್ರು.
ಇದಕ್ಕೆ ತಿರುಗೇಟು ಕೊಟ್ಟಿದ್ದ ಜಮೀರ್ ಇದನ್ನ ಆರಂಭಿಸಿದ್ಯಾರು ಅಂತ ಪ್ರಶ್ನಿಸಿದ್ರು. ಈಗ ಒಂದೇ ಸಮಾಜದಿಂದ ಯಾರು ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯ ಆಗಲ್ಲ. ಎಲ್ಲರಿಗೂ ಆಸೆ ಇರ್ತದೆ, ಆಸೆ ಇಲ್ಲ, ತಪ್ಪೇನಿಲ್ಲ. ಒಂದೇ ಸಮಾಜದಿಂದ ಯಾರನ್ನ ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯನಾ? ಎಲ್ಲ ಸಮಾಜದವ್ರಿಗೂ ಜೊತೆ ಹೋದರೆ ತೊಗೊಂಡ್ರೆ ಮಾತ್ರ ಸಾಧ್ಯ. ಈಗ ನನಗೂ ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇದೆ. ನಮ್ಮ ಸಮಾಜನೂ ಒಕ್ಕಲಿಗರ ಸಮಾಜದಿಂದ ಜಾಸ್ತಿ ಪರ್ಸೆಂಟೇಜ್ ಇದೆ. ಈಗ ನಾನು ಆಸೆ ಒಂದೇ ಸಮಾಜ ಓಟ್ ಕೊಟ್ಟರೆ ನಾನು ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯನಾ? ಹಂಗಾಗಲ್ಲ. ಯಾರು ನನ್ನ ಲೆವೆಲಲ್ಲಿ ಮಾತಾಡೋರಿದ್ರೆ ಮಾತಾಡ್ತೀನಿ. ಈಗ ನಮ್ಮ ಪಾರ್ಟಿಲಿ ಯಾವುದು ಈಗ ಸದ್ಯಕ್ಕೆ ಪೋಸ್ಟು ಸದ್ಯಕ್ಕೆ ಅಧಿಕಾರಕ್ಕೆ ತರೋಷ್ಟು ಕೆಲಸ ಎಲ್ಲರೂ ಬಾಯಿ ಮುಚ್ಕೊಂಡು ಮಾಡಬೇಕು. ಇದು ಚಾಲನೆ ಯಾರು ಕೊಟ್ಟಿದ್ದು? ಅವ್ರು ಹೇಳ್ಮೇಲೆ ತಾನೇ ಬಂದಿದ್ದು. ಅಧ್ಯಕ್ಷರು ಚಾಲನೆ ಕೊಟ್ಟಾದ್ಮೇಲೆ ಅವ್ರು ಯಾವುದೋ ನಮ್ಮ ಒಕ್ಕಲಿಗರ ಸಮಾಜ ಕಾರ್ಯಕ್ರಮದಲ್ಲಿ ಅವರಾಗಿ ಅವರು ನನ್ನ ಮುಂದೆ ಒಂದು ಅವಕಾಶ ಮಾಡಿಕೊಡಿ ಅಂತ ಚಾಲನೆ ಕೊಟ್ಟಿದ್ದವರೇ ತಾನೆ, ಕೇಳಿದವರೇ ತಾನೆ. ಅವ್ರು ಹೇಳ್ಮೇಲೆ ತಾನೇ ನಾವು ಶುರು ಹೇಳಿರೋದು. ನಾವು ಅದಕ್ಕಿಂತ ಮುಂಚೆ ಯಾರು ಹೇಳಿರಲಿಲ್ಲ. ಸರ್, ಎಲ್ಲರಿಗೂ ಕ್ಲೈಮ್ ಮಾಡೋದು ಸಹಜ, ಎಲ್ಲರಿಗೂ ಆಸೆ ಇರ್ತದೆ. ಮೊನ್ನೆನೂ ಹೇಳಿದ್ದೀನಿ, ಇವತ್ತು ಹೇಳ್ತಿದ್ದೀನಿ. ಭಾಳ ಜನಕ್ಕೆ ಆಸೆ ಇದೆ, ಇಲ್ಲ ಅಂತ ಇಲ್ಲ. ಆಸೆ ಇಡೋದು ತಪ್ಪೇನಿಲ್ಲ, ಆಸೆ ಎಲ್ಲರಿಗೂ ಆಸೆ ಇದೆ. ಇದೇ ಕದನ ಈಗ ಒಕ್ಕಲಿಗ ಸಮುದಾಯದ ಕದನದವರೆಗೂ ಬಂದು ನಿಂತಿದೆ. ಒಕ್ಕಲಿಗ ಸಮುದಾಯಕ್ಕಿಂತ ನಮ್ಮ ಸಮುದಾಯ ದೊಡ್ಡದು ಎನ್ನುವ ಮೂಲಕ ಹೊಸ ವಿವಾದ ಹುಟ್ಟು ಹಾಕಿದ್ದಾರೆ. ಈ ಹೇಳಿಕೆ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ತರಲಿದೆಯೇ ಎಂಬ ಆತಂಕ ಕಾಂಗ್ರೆಸ್ನಲ್ಲಿ ಮನೆ ಮಾಡಿದೆ. ಏನಿದು ಆತಂಕ ತೋರಿಸ್ತೀವಿ ನೋಡಿ. ಒಕ್ಕಲಿಗ ಸಮುದಾಯ ದೂರ ಸರಿಯುವ ಸಾಧ್ಯತೆ. ಕಾಂಗ್ರೆಸ್ಗೆ ಇರೋ ಮೊದಲನೇ ಆತಂಕವೇ ಒಕ್ಕಲಿಗ ಸಮುದಾಯ ಪಕ್ಷದಿಂದ ದೂರ ಸರಿಯೋ ಸಾಧ್ಯತೆ ಇದೆ ಅನ್ನೋದು. ಯಾಕಂದ್ರೆ ಈ ಹಿಂದೆ ಕಾಂಗ್ರೆಸ್ ಮುಖಂಡ ರಾಜಣ್ಣ ದೇವೇಗೌಡರ ಬಗ್ಗೆ ನೀಡಿದ್ದ ಹೇಳಿಕೆಯಿಂದಲೇ ಕಾಂಗ್ರೆಸ್ ಇನ್ನೂ ಸುಧಾರಿಸಿಕೊಂಡಿಲ್ಲ. ಈಗ ಒಕ್ಕಲಿಗ ಸಮುದಾಯದ ಬಗ್ಗೆ ಮಾತನಾಡಿದಾಗ ಸಹಜವಾಗಿಯೇ ಸಮಾಜದ ಮತದಾರ ಕಾಂಗ್ರೆಸ್ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ತಾಳುವ ಸಾಧ್ಯತೆ ಇದೆ. ಈ ಹಿಂದೆ ದೇವೇಗೌಡರಿಗೆ ಏಕವಚನದಲ್ಲಿ ನಿಂದಿಸುವ ಮೂಲಕ ಕಾಂಗ್ರೆಸ್ ಒಕ್ಕಲಿಗರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಈ ಬಾರಿ ಮತ್ತೆ ಇತರೆ ಸಮುದಾಯಕ್ಕೆ ಒಕ್ಕಲಿಗ ಸಮುದಾಯವನ್ನ ಹೋಲಿಸಿದಾಗ ಅದು ಖಂಡಿತವಾಗಿಯೂ ಸಮಾಜದ ಆಕ್ರೋಶಕ್ಕೆ ಕಾರಣವಾಗಲಿದೆ. ನೇರವಾಗಿ ಕಾಂಗ್ರೆಸ್ ಪಕ್ಷದಿಂದ ಇನ್ನಷ್ಟು ಅಂತರ ಕಾಯ್ದುಕೊಳ್ಳುವಂತಾಗಲಿದೆ. ಆತಂಕ ನಂಬರ್ 2, ಒಕ್ಕಲಿಗ ಮತ ಬೇಡ ಅನ್ನೋ ಸಂದೇಶ. ಅಂದಹಾಗೆ ಕಾಂಗ್ರೆಸ್ನ ಎರಡನೇ ಆತಂಕ ಏನಂದ್ರೆ ಒಕ್ಕಲಿಗರ ವಿರುದ್ಧದ ಹೇಳಿಕೆಯಿಂದ ಸಮಾಜದ ಮತಗಳು ಬೇಡ ಎಂಬ ಸಂದೇಶ ರವಾನೆ ಆಗಲಿದೆ. ಪದೇ ಪದೇ ಸಿದ್ದರಾಮಯ್ಯ ಬಣದ ನಾಯಕರು ಒಕ್ಕಲಿಗರ ವಿರುದ್ಧ ಮಾತನಾಡುವುದರಿಂದ ಅಥವಾ ಒಕ್ಕಲಿಗರ ಸಮುದಾಯದ ಭಾವನೆಗೆ ಧಕ್ಕೆ ತರುವ ರೀತಿ ಮಾತನಾಡುವುದರಿಂದ ಕಾಂಗ್ರೆಸ್ ಪಕ್ಷ ಅಘೋಷಿತವಾಗಿ ಸಮುದಾಯದ ಮತಗಳು ಬೇಡ ಎಂಬ ಸಂದೇಶ ರವಾನಿಸಿದಂತಾಗುತ್ತೆ. ಇದಕ್ಕೆ ಎಷ್ಟೇ ತೇಪೆ ಹಚ್ಚಿದ್ರೂ ಅದು ತಾತ್ಕಾಲಿಕವಾಗಷ್ಟೇ ಸರಿ ಹೋಗಬಹುದೇ ವಿನಃ ಇದರ ದೂರಗಾಮಿ ಪರಿಣಾಮ ಚುನಾವಣೆ ಫಲಿತಾಂಶದ ಮೇಲಾಗಲಿದೆ. ಆತಂಕ ನಂಬರ್ 3, ಬೇರೆ ಪಕ್ಷಗಳತ್ತ ಒಕ್ಕಲಿಗರ ವಲಸೆ. ಡಿಕೆ ಶಿವಕುಮಾರ್ಗೆ ಬಲ ಇಲ್ಲ ಎಂದಾಗ ಬೇರೆ ಪಕ್ಷಗಳತ್ತ ಒಕ್ಕಲಿಗರು ಮುಖ ಮಾಡುವ ಸಾಧ್ಯತೆ ಇದೆ. ಒಕ್ಕಲಿಗ ಸಮುದಾಯ ಸಾಂಪ್ರದಾಯಿಕ ಮತ ಚಲಾವಣೆ ರೀತಿಯನ್ನ ಅಧ್ಯಯನ ಮಾಡಿದ್ರೆ ಎಲ್ಲಾ ಪಕ್ಷಗಳಲ್ಲೂ ಒಕ್ಕಲಿಗ ನಾಯಕರಿದ್ರು ಸಮುದಾಯದ ಬಲಿಷ್ಠ ನಾಯಕರ ಪರವೇ ಮತ ಚಲಾಯಿಸಿದ ಉದಾಹರಣೆ ಇದೆ. ಈಗ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗುವುದಿಲ್ಲ ಎಂಬ ಅನುಮಾನ ಸೃಷ್ಟಿಯಾದ್ರೆ ಆಗ ಸಹಜವಾಗಿಯೇ ಸಮುದಾಯದಲ್ಲಿ ಅವರ ಬಲ ಕಡಿಮೆಯಾಗಲಿದೆ. ಆಗ ಸಮುದಾಯ ಮೊದಲ ಪ್ರಾಶಸ್ತ್ಯವಾಗಿ ಜೆಡಿಎಸ್ನತ್ತ ಮುಖ ಮಾಡುವ ಸಾಧ್ಯತೆಯೇ ಹೆಚ್ಚು. ಆತಂಕ ನಂಬರ್ 4, ಸಿದ್ದು ಬಗ್ಗೆ ಒಕ್ಕಲಿಗರ ಪೂರ್ವಾಗ್ರಹ. ಸಿದ್ದರಾಮಯ್ಯ ಸಿಎಂ ಆಗ್ತಾರೆ ಅಂದ್ರೆ ಮತವೇಕೆ ವೇಸ್ಟ್ ಮಾಡಬೇಕು ಎಂಬ ಯೋಚನೆ ಸೃಷ್ಟಿಯಾಗುವ ಸಾಧ್ಯತೆ ಇದೆ. ಜಮೀರ್ ಅಹಮದ್ ಖಾನ್ ಸೇರಿದಂತೆ ಇನ್ನಿತರರು ಮುಂದಿನ ಸಿಎಂ ಸಿದ್ದರಾಮಯ್ಯ ಎಂದು ಹೇಳಿದಾಗ ಸಹಜವಾಗಿಯೇ ಒಕ್ಕಲಿಗ ಸಮುದಾಯದ ಪ್ರಜ್ಞಾವಂತ ಮತದಾರರು ತಮ್ಮ ಸಮುದಾಯದ ಮತ ಚಲಾವಣೆ ಬಗ್ಗೆ ಖಂಡಿತವಾಗಿಯೂ ಯೋಚಿಸುತ್ತಾರೆ. ಐತಿಹಾಸಿಕವಾಗಿ ಸಿದ್ದರಾಮಯ್ಯ ಬಗ್ಗೆ ಒಕ್ಕಲಿಗರಿಗೆ ಪೂರ್ವಾಗ್ರಹ ಇರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಮತ ಚಲಾಯಿಸಿ ತಮ್ಮ ಸಮುದಾಯದ ಮತಗಳನ್ನೇಕೆ ನಿಷ್ಪ್ರಯೋಜನಗೊಳಿಸಬೇಕು ಅಂತ ಚಿಂತಿಸಿದ್ರೂ ಅಚ್ಚರಿ ಇಲ್ಲ. ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಕಟ್ಟ ವಿರೋಧಿ ಜೆಡಿಎಸ್ ಪುಟಿದೇಳುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಒಕ್ಕಲಿಗ ಸಮುದಾಯವನ್ನ ಪದೇ ಪದೇ ಕಡೆಗಣಿಸಿದ್ರೆ ಆಗ ಸಹಜವಾಗಿಯೇ ಜೆಡಿಎಸ್ಗೆ ಅದರ ಸಂಪೂರ್ಣ ಲಾಭ ಸಿಗಲಿದೆ. ಪ್ರಮುಖವಾಗಿ ಹಳೆ ಮೈಸೂರು ಭಾಗದಲ್ಲಿ ತನ್ನ ಸಾಂಪ್ರದಾಯಿಕ ಮತಗಳಾದ ಒಕ್ಕಲಿಗ ಮತ ಬ್ಯಾಂಕ್ ಮೇಲೆ ಅವಲಂಬಿತವಾಗಿರುವ ಜೆಡಿಎಸ್ ಮತ್ತೆ ಪುಟಿದೇಳಲು ಸಹಕಾರಿಯಾಗಲಿದೆ. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಹೊಡೆತ ಬೀಳಲಿದೆ. ಒಟ್ಟಾರೆ ಕಾಂಗ್ರೆಸ್ ನಾಯಕರ ಬೇಜವಾಬ್ದಾರಿ ಹೇಳಿಕೆ ಪಕ್ಷದೊಳಗೆ ಈಗ ಬಹುದೊಡ್ಡ ಆತಂಕ ಸೃಷ್ಟಿಸಿದೆ. ಹೀಗಾಗಿ ಕಾಂಗ್ರೆಸ್ ತನ್ನ ಪ್ರತಿ ಹೆಜ್ಜೆಯನ್ನ ಎಚ್ಚರಿಕೆಯಿಂದ ಮುಂದಿಡಿಯಿಟ್ರೆ ಒಳಿತು ಅನ್ನೋ ಮಾತನ್ನ ಪಕ್ಷದೊಳಗಿನ ನಾಯಕರು ಮಾತಾಡಿಕೊಳ್ತಿದ್ದಾರೆ. ಪ್ರಮೋದ್, ಟಿವಿ9 ಬೆಂಗಳೂರು.